सिद्धवन्द्यम् नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। स्वस्तिस्तु सतां हरिः ओम्। आज्ञा। देवं नारायणं नत्वा सर्वदोषविवर्जितं परिपूर्णं गुरुंश्चान् गीतार्थं वक्ष्यामि लेशतः। समस्तगुणसम्पूर्णं सर्वदोषविवर्जितं नारायणं नमस्कृत्य गीता तात्पर्यमुच्यते। ಸಾಮಾನ್ಯವಾಗಿ ಸತ್ವರಜಸ್ತಮಸ್ಸು ಅನ್ನೋ ಗುಣಗಳ 3 ವಿಭಾಗಗಳಲ್ಲಿ ನಮ್ಮಲ್ಲಾಗುವ ವ್ಯತ್ಯಾಸಗಳನ್ನು ಹೇಳಿ ಅದರ ಸಾರವನ್ನ ಮತ್ತೆ ಸಂಗ್ರಹ ಮಾಡಿ ಕೊನೆಯಲ್ಲಿ ಅರ್ಜುನನಿಗೆ ಕೃಷ್ಣ ಹೇಳಿದ್ದಿಷ್ಟು. ಲೋಕದ ಅನೇಕ ವಿಷಯಗಳ ಬಗ್ಗೆ ನಮಗೆ ತಿಳಿವು ಉಂಟಾದಾಗ ಅದೊಂದು ರೀತಿ ಬೆಳಕಿನ ರೀತಿ, ಸ್ಪಾರ್ಕ್ ಅನ್ನೋ ರೀತಿಯಲ್ಲಿ ನಮ್ಮನ್ನ ಆಕರ್ಷಿಸುತ್ತೆ. ಅಥವಾ ಯಾವುದೇ ಒಂದು ಕೆಲಸ ಮಾಡುವಾಗ ಬಹಳ ಹುರುಪಿನಿಂದ ಅದನ್ನ ಗುರಿ ಮುಟ್ಟಿಸುವ ತನಕ ಒಂದು ಉತ್ಸಾಹ ಇರುತ್ತೆ. ಅಥವಾ ಕೆಲವೊಮ್ಮೆ ಸಿಕ್ಕಾಪಟ್ಟೆ ಯಾವುದೋ ವಿಷಯದಲ್ಲಿ ನಮಗಿದ್ದ ಭ್ರಾಂತಿ ಇನ್ನಷ್ಟು ಉನ್ಮಾದಕ್ಕೆ ಇರುತ್ತೆ. ಇಂಥ ಯಾವುದೇ ಪ್ರಸಂಗಗಳಿದ್ದಾಗ್ಲೂ ಕೂಡ ಅವನು ಯಾರನ್ನು ದ್ವೇಷಿಸುವುದಿಲ್ಲ. ಮತ್ತು ಇಂಥದ್ದು ಇಲ್ಲದೆ ಹೋದಾಗ ಅದಕ್ಕಾಗಿ ಅಂದ್ರೆ ಇಲ್ಲದೆ ಹೋಗೋದ್ರಿಂದ ಭ್ರಾಂತಿ ಹೊರಟೋಯ್ತು. ಯಾವುದೋ ಒಂದು ಭ್ರಾಂತಿ, ಒಬ್ಬ ಭಾರಿ ನಮ್ಮನ್ನ ವಿಶ್ವಾಸದಿಂದ ನಡೆಸ್ಕೊತಾನೆ ಅಂತ ಅನ್ಕೊಂಡಿದ್ವಿ, ಅದು ಹೊರಟೋಯ್ತು. ಆಗ ದ್ವೇಷ ಬರಬಾರದು. ಯಾವುದೋ ಲೋಕದ ವಿಷಯದ ಬಗ್ಗೆ ನಾವು ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ವಿ, ಆದ್ರೆ ಅದು ಎಲ್ಲ ವೇಸ್ಟ್ ಆಯ್ತು. ಅಥವಾ ಯಾವುದೋ ಒಂದು ಪ್ರಾಜೆಕ್ಟಿಗೆ ಅಂತ ಅನ್ಕೊಂಡಿದ್ದು ಸೋತು ಹೋಯ್ತು, ಅದು ವ್ಯತ್ಯಾಸ ಆಗಿ. ಆಗ ಅದರ ಬಗ್ಗೆ ಕೋಪ ಬರಬಾರದು. ಅದರ ವಿಷಯವನ್ನ ಇನ್ನೂ ಹೆಚ್ಚು ಹೆಚ್ಚು ತಿಳ್ಕೊಳ್ಬೇಕು ಅನ್ನುವ ಆಸಕ್ತಿ ತಪ್ಪಲ್ಲ. ಅದು ತಪ್ಪಿ ಹೋದಾಗ ಅದರ ಬಗ್ಗೆ ವಿರುದ್ಧವಾದ ಭಾವನೆ ಹುಟ್ಟಬಾರದು ಅನ್ನೋದು ಒಟ್ಟು ತಾತ್ಪರ್ಯ. ಏನೇ ಆದಾಗ್ಲೂ ಉದಾಸೀನನಂತೆ ಇರ್ತಾನೆ ಹೊರತು ಉದಾಸೀನನಾಗಿ ಇರ್ತಾನೆ ಅಲ್ಲ, ಉದಾಸೀನನಂತೆ ಇರ್ತಾನೆ. ನನಗೊನಿಗೆ ಒಳಗಿನಿಂದ ಆಗ್ತಾ ಇರುವ ವ್ಯತ್ಯಾಸಗಳು ಗೊತ್ತಾಗ್ತಾ ಇರುತ್ತೆ, ಹೊರಗಿನ ಪ್ರಪಂಚದಲ್ಲಿರುವ ಬದಲಾವಣೆಗಳು ಅರ್ಥದಲ್ಲಿರುತ್ತೆ. ಆದ್ರೆ ತಾನೇನು ಮಾಡುವಂಥದ್ದಲ್ಲ. ಎಲ್ಲಿ ತಾನಿರ್ಬೇಕೋ ಅಲ್ಲಿ ಇದ್ದು ಅದನ್ನ ವಿರೋಧಿಸ್ತಾನೆ ಅಥವಾ ಅದರ ವ್ಯವಸ್ಥೆಯಲ್ಲಿ ಹೊಸತನವನ್ನ ತರುವುದಕ್ಕೆ ಪ್ರಯತ್ನಿಸ್ತಾನೆ. ಅದು ತನ್ನಿಂದ ಆಗದಷ್ಟು ಎತ್ತರಕ್ಕೆ ಹೋಗಿದೆ ಅಥವಾ ಕೈಗೆ ಸಿಗದಷ್ಟು ಆಳಕ್ಕೆ ಇಳಿದಿದೆ ಅಂದಾಗ ಇದು ಗುಣಗಳ ಪ್ರಭಾವ. ಇದಕ್ಕೆ ನಾನು ಸೆಳೆತಕ್ಕೆ ಒಳಗಾಗಬಾರದು, ಇವುಗಳು ಇರುವಂತದ್ದೇ ಅಂತ ತೆಪ್ಪಗಿದ್ದು ಬಿಡ್ತಾನೆ. ಅವುಗಳ ತಾಳಕ್ಕೆ ತಾನು ಕುಣಿಯುವುದಿಲ್ಲ. ಯಾವುದೋ ವಿಷಯದ ಸುಖಗಳಿಗಾಗಿ ತಾನು ಬೆನ್ನಟ್ಟುವುದಿಲ್ಲ. ತನ್ನಲ್ಲಿ ತಾನು ಹೆಚ್ಚು ಅಂದ್ರೆ ಆತ್ಮಗತನಾಗಿ ಸೆಲ್ಫ್ ಎಕ್ಸಿಸ್ಟೆನ್ಸ್ ಅನ್ನೋದು ಹೆಚ್ಚು ಆತನಿಗೆ. ಅಂದ್ರೆ ಅದರ ಪ್ರೆಸೆನ್ಸ್, ತಾನು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ತಾನು ಅನ್ನೋದರ ಪರಿಚಯದೊಳಗೆ ಬದುಕ್ತಾನೆ. ಮಣ್ಣು, ಕಲ್ಲು, ಚಿನ್ನ ಇಂಥ ಎಲ್ಲ ಪದಾರ್ಥಗಳು ಅವನಿಗೆ ಒಂದೇ ತರ ಕಾಣುತ್ತೆ. ಸಾಧನೆಯಿಂದ ಬಿಗಿಯಾದಂತಹ ಆತನ ಮನಸ್ಸಿಗೆ ಪ್ರಿಯವಾದದ್ದು ಕಂಡಾಗ್ಲು ಅಪ್ರಿಯವಾದದ್ದು ಕಂಡಾಗ್ಲು, ತೆಗಳಿಕೆ ಉಂಟಾದಾಗ್ಲು ಹೊಗಳಿಕೆ ತನ್ನನ್ನ ಅರಸಿಕೊಂಡು ಬಂದಾಗಲು, ಯಾರೋ ಕರೆದು ಸನ್ಮಾನ ಮಾಡಿದಾಗ್ಲು ಇನ್ಯಾರೋ ದೂರದಿಂದಲೇ ಅವಮಾನಿಸಿದಾಗ್ಲು, ಅಥವಾ ಯಾವುದೇ ಪ್ರಸಂಗ ಬಂದಾಗ್ಲು ಗೆಳೆಯರ ಸಮೂಹ ಒಟ್ಟಾಗುತ್ತೆ, ತುಂಬಾ ರೀತಿಯಲ್ಲಿ ಆತನನ್ನ ಮುಗಿಬಿದ್ದು ಸಂತೋಷ ಪಡುವಂತೆ ಮಾಡುತ್ತೆ. ಇನ್ನು ಕೆಲವೊಮ್ಮೆ ಹಗೆಗಳು ಮುಗಿಬಿದ್ದು
ದುಃಖ ಪಡುವಂತೆ ಮಾಡುತ್ತಾರೆ. ಎಲ್ಲವೂ ಹಾಗೆಗಳಂತೆ ಕಾಣುತ್ತೆ. ಯಾರು ನಿನ್ನೆ ಗೆಳೆಯರಾಗಿದ್ರು ಅವರೇ ಇವತ್ತು ಹಾಗೆಗಳಾಗಿ ಕಾಣಿಸಬಹುದು. ಇಂಥ ಯಾವ ಪರಿಸ್ಥಿತಿಯಲ್ಲೂ ಕೂಡ ಆತನ ಮನಸ್ಸು ಏರಿಳಿತಕ್ಕೆ ಒಳಗಾಗದೆ, ಯಾವುದೇ ಲೋಕದ ಕಾರ್ಯದಲ್ಲಿ ತುಂಬಾ ಡೀಪ್ ಆಗಿ ಇಳಿಯದೆ, ಸಮಾಧಾನ ಚಿತ್ತದಿಂದ ಎಲ್ಲವನ್ನು ಬಂದಂತೆ ಸ್ವೀಕರಿಸುವಂತಹ ವ್ಯಕ್ತಿತ್ವ ಗುಣಾತೀತಸ್ಸ ಉಚ್ಯತೆ ಅಂತ ಮಾತು ಬಂತು. ಸರ್ವಾರಂಭ ಪರಿತ್ಯಾಗಿ ಗುಣಾತೀತಸ್ಸ ಉಚ್ಯತೆ. ಸರ್ವಾರಂಭ ಅಂತಂದ್ರೆ ಎಲ್ಲ ಬಗೆಯ ಲೋಕದ ಅಂದ್ರೆ ಪರಮಾತ್ಮನನ್ನ ಮರೆಯುವಂತೆ ಮಾಡುವ ಕರ್ಮದಲ್ಲಿ ಆತ ಎಂದೂ ತೊಡಗುವುದಿಲ್ಲ. ವೈಷ್ಣವ ವಿರುದ್ಧವಾದಂತಹ ಚಟುವಟಿಕೆಯಲ್ಲಿ ಆತ ಭಾಗವಹಿಸುವುದಿಲ್ಲ. ಕೆಲವೊಂದ್ ಸರ್ತಿ ಲೋಕದ ವ್ಯವಹಾರದಲ್ಲಿ ಇದ್ಯಾವುದು ಕೂಡ ನಮ್ಮ ನೇರ ಆರಂಭ ಅಲ್ಲದೆ ಇದ್ರೂ ಕೂಡ ನಾವು ಯಾವುದೋ ಒಂದು ಗುಂಪಲ್ಲಿದ್ದಾಗ ಅದರ ಆರಂಭಕ್ಕೆ ನಾವು ಬೆನ್ನು ಹೆಗಲು ಕೊಡಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ಸುಮ್ಮನೆ ಅದರ ಜೊತೆಗೆ ಕೆಲಸದಲ್ಲಿ ವಿಶೇಷವಾದ ಗಮನ ಹರಿಸಿದ್ರು ಕೂಡ ಅದರ ಫಲದಲ್ಲಿ ಯಾವುದೇ ರೀತಿಯಾದ ನಿರೀಕ್ಷೆ ಇಲ್ಲದೆ ನಮ್ಮ ಕೆಲಸ ನಾವು ಮಾಡ್ಕೊಳ್ತಾ ಹೋಗ್ಬೇಕಾದದ್ದು ಅನಿವಾರ್ಯವಾದಾಗ ಒಟ್ಟು ಅವನು ಆ ಕೆಲಸವನ್ನ ಮಾಡ್ತಾನೆ. ಮಾಂಚಯೋ ವ್ಯಭಿಚಾರೇಣ ಭಕ್ತಿ ಯೋಗೇನ ಸೇವತೆ ಸಗುಣಾನ್ ಸಮತೀತ್ಯೈತಾನ್ ಬ್ರಹ್ಮಭೂಯಾಯ ಕಲ್ಪತೆ. ಆಗದಿಂದ ಹೇಳ್ತಾ ಇದ್ರಿ ಗುಣಾತೀತನಾಗ್ಬೇಕು, ಗುಣಾತೀತನಾಗ್ಬೇಕು. ಹೇಗಾಗಬೇಕು? ಹೇಗಿದ್ದಾನೆ ಅನ್ನೋದನ್ನ ಹೇಳಿದ್ರಿ, ಹೇಗಿರ್ತಾನೆ, ಹೇಗ್ ನಡ್ಕೋತಾನೆ ಅನ್ನೋದನ್ನ ಹೇಳಿದ್ರಿ. ಅದಕ್ಕೆ ಬಹಳ ಮುಖ್ಯವಾದ ಸಾಧನೆಯ ದಾರಿ ಯಾವುದು? ನಮಗೂ ಹಾಗಿರ್ಬೇಕು ಅಂತ ಅನ್ಸಿದ್ರೆ ನಾವೇನ್ ಮಾಡ್ಬೇಕು? ಮಾಂಚಯೋ ವ್ಯಭಿಚಾರೇಣ, ಬಹಳ ಮುಖ್ಯವಾಗಿ ಬೇಕಾದದ್ದು ಅವ್ಯಭಿಚಾರೇಣ, ದೇವರತ್ರ ಮೋಸ ಮಾಡದೆ, ನನಗೆ ಸತ್ಯವನ್ನ ತಿಳ್ಕೊಳ್ಳುವ ಹುಮ್ಮಸ್ಸಿದೆ ಅನ್ನುವ ಕಾರಣಕ್ಕಾಗಿ ಸತ್ಯದ ವ್ಯಾಪ್ತಿಯಲ್ಲಿ, ಪ್ರಾಮಾಣಿಕತೆಯ ವ್ಯಾಪ್ತಿಯಲ್ಲಿ ಭಗವಂತನ ಭಕ್ತಿಯನ್ನ ಬಿಡದೆ ಯಾರು ನಡೆಸ್ತಾನೋ ಅವನು ಈ ಗುಣಗಳ ಕಟ್ಟಿನಿಂದ ಪಾರಾಗುವುದಕ್ಕೆ ಬೇಕಿರುವಂತಹ ಶಕ್ತಿಯನ್ನ ಪಡೀತಾನೆ. ಹೇಗೆ ಚೇತನ ಪ್ರಕೃತಿ ಗುಣಗಳ ಪ್ರಭಾವಕ್ಕೆ ಒಳಗಾಗದೆ ಅಲ್ಲಿ ಅದು ಸಗುಣಾನ್ ಸಮತೀತ್ಯೈತಾನ್ ಬ್ರಹ್ಮಭೂಯಾಯ ಕಲ್ಪತೆ, ಭಗವಂತನ ಪ್ರೀತಿಗೆ ಪಾತ್ರನಾಗ್ತಾನೆ. ಈ ಭಗವಂತನ ಪ್ರೀತಿಗೆ ಪಾತ್ರರಾಗಬೇಕಾದ್ರೆ ಮುಖ್ಯವಾಗಿ ಅವನ ಎತ್ತರ ಅರ್ಥ ಆಗ್ಬೇಕು. ಅವ್ಯಭಿಚಾರೇಣ ಸೇವತೆ, ಭಕ್ತಿ ಯೋಗೇನ ಸೇವತೆ, ಇದೆರಡು ಪ್ರಧಾನವಾದ ಅಂಶ. ಭಕ್ತಿ ಯೋಗ ಅವನೇ ಸರ್ವಗುಣ ಪರಿಪೂರ್ಣ, ಸರ್ವದೋಷ ವಿವರ್ಜಿತ, ಜ್ಞೇಯ, ಗಮ್ಯ, ಈ ಎಲ್ಲ ಪ್ರಜ್ಞೆಗಳು ಇದ್ರೆ ಅದು ಭಕ್ತಿ ಯೋಗ ಆಗುತ್ತೆ. ಅವ್ಯಭಿಚಾರೇಣ, ದೇವರು ಒಂದು ಆಪ್ಷನ್ ಆಗಿ ಬಿಟ್ರೆ, ಎಲ್ಲರೊಟ್ಟಿಗೆ ನನಗೆ ಇದು ಒಂದು ಸಿಗುತ್ತೆ ಅಂತ ಭಾವಿಸಿ ನಾನು ಕೂತೆ ಅಂತ ಆದ್ರೆ ಆಗ ಅದನ್ನ ಗಳಿಸ್ಲಿಕ್ಕಾಗುದಿಲ್ಲ, ಉಳಿಸ್ಲಿಕ್ಕಾಗುದಿಲ್ಲ, ಬೆಳೆಸ್ಲಿಕ್ಕಂತೂ ಸಾಧ್ಯವೇ ಇಲ್ಲ. ಗುಣದಿಂದ, ಗುಣದ ಕಟ್ಟಿನಿಂದ ಪಾರಾಗಬೇಕು ಅಂತಂದ್ರೆ ಚೇತನ ಪ್ರಕೃತಿಯನ್ನ ಆನಂದದಿಂದ ನಿಯಮಿಸುವಂತಹ ಪರಮಾತ್ಮನಿಗೆ ನಮ್ಮನ್ನ ಸಮರ್ಪಿಸಿಕೊಳ್ಬೇಕು, ಕೇಳಬೇಕು. ಅವನು ಹೇಗೆ, ಅವಳು ಹೇಗೆ ಅವನ ಕೈಯಲ್ಲಿ ಸುರಕ್ಷಿತವಾಗಿದ್ದಾಳು, ಎಲ್ಲ ಗುಣಗಳನ್ನ ನಿರ್ವಹಣೆ, ನಮ್ಗಿಂತ ಹೆಚ್ಚು ಅವಳಿಗೆ ಜವಾಬ್ದಾರಿ ಇದೆ. ಆದ್ರೆ ಅವಳು ಎಂದೂ ಕೂಡ ಬಂಧನಕ್ಕೊಳಗಾಗೋಳಲ್ಲ. ಹಾಗೇನೆ ಭಗವಂತನ ಹತ್ರ ಬೇಡಬೇಕಾದದ್ದು ನಮ್ಮನ್ನು ಕೂಡ ಅದೇ ರೀತಿ ದಾರಿಗೆಡದಂತೆ ನೋಡಿಕೊಳ್ಬೇಕು ಅಂತ. ಬ್ರಹ್ಮವತ್ ಪ್ರಕೃತಿವತ್ ಅಲ್ಲ, ನೀವು ಇದ್ದಕ್ಕಿದ್ದ ಹಾಗೆ ಬ್ರಹ್ಮಭೂಯಾಯ ಕಲ್ಪದಲ್ಲಿ ಚೇತನ ಪ್ರಕೃತಿಯಂತೆ ಅಂತ ಎಲ್ಲಿದೆ? ನೀವು ಸುಮ್ನೆ ಒಂದು ಹೊಸ ಶಬ್ದವನ್ನ ಇದ್ದು ಕೇಳಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದೀರಾ ಅಂದ್ರೆ ಆಚಾರ್ಯರು ಅದಕ್ಕೆ ವಿವರಣೆ ಕೊಡ್ತಾರೆ. ಬ್ರಹ್ಮವತ್ ಪ್ರಕೃತಿವತ್ ಭಗವತ್ ಪ್ರಿಯತ್ವಂ ಬ್ರಹ್ಮಭೂಯಂ ನತು ತಾವತ್ ಪ್ರಿಯತ್ವಂ ಕಿಂತು ಪ್ರಿಯತ್ವ ಮಾತ್ರಂ ಬದ್ಧಾವಾಪಿತು ಮುಕ್ತಾವ ನರಮಾವತ್ ಪ್ರಿಯಾ ಹರೇಹೇ ಇತಿ ಪಾದ್ಮೆ ಭೂಯಾಯ ಭಾವಾಯ. ಬ್ರಹ್ಮಭೂಯಾಯ ಕಲ್ಪತೆ ಅಂದ್ರೆ ಚೇತನ ಪ್ರಕೃತಿಯ ಜೊತೆಗಿನ ದೇವರ ಬಾಂಧವ್ಯದಂತೆ ನಮ್ಮ ಬಾಂಧವ್ಯವು ಕೂಡ ಗುಣಗಳಿಂದ ಪಾರಾಗಿ ಅದರ ಬಂಧನಕ್ಕೆ ಒಳಗಾಗದೆ ಅದರ
ದುರವಸ್ಥೆಗಳನ್ನ ದಾಟಿ ಬರುವುದಕ್ಕೆ ಸಾಧ್ಯವಾಗುತ್ತೆ. ಭೂಯಾಯ ಅಂದ್ರೆ ಭಾವಾಯ. ಬ್ರಹ್ಮವತ್ ಪ್ರಕೃತಿವತ್ ಭಗವತ್ ಪ್ರಿಯತ್ವ. ಭಗವತ್ ಪ್ರಿಯತ್ವಂ ಸರಿ, ಬ್ರಹ್ಮವತ್ ಪ್ರಕೃತಿವತ್ ಭಗವತ್ ಪ್ರಿಯತ್ವಂ. ಭೂಯ ಅಂದ್ರೆ ಪ್ರೀತಿ ಅಂತ, ಭಾವಾಯ ಅನ್ನೋದನ್ನ ಆಚಾರ್ಯರ ಅರ್ಥ ಹೇಳಿದ್ರು. ಯಾಕೆಂದ್ರೆ ಬ್ರಹ್ಮ ವಾ ಅಪಿತು ಮುಕ್ತ, ಬ್ರಹ್ಮನಾಗಲಿ ಮುಕ್ತರಾಗಲಿ, ಚತುರ್ಮುಖ ಅವನು ಈಗಾಗ್ಲೇ ದೇವರಿಗೆ ತುಂಬಾ ಪ್ರಿಯ. ಆದ್ರೆ ಅವರಾಗ್ಲಿ ಮುಕ್ತರಾಗ್ಲಿ ನ ರಮಾವತ್ ಪ್ರಿಯ ಹರೇ, ರಮೆಯಂತೆ ಅತ್ಯಂತ ಹತ್ತಿರದವರಾಗ್ಲಿಕ್ಕೆ ಸಾಧ್ಯ ಇಲ್ಲ. ರಮೆಯ ಹತ್ತಿರದ ಗುಣ ಅಂತನ್ನುವಂಥದ್ದು ಬೇರೆ ಎಲ್ಲರನ್ನು ಮೀರಿ ಇರುವಂತಹದ್ದು, ಬೇರೆ ಎಲ್ಲರಿಗಿಂತಲೂ ಕೂಡ ಅತ್ಯಂತ ಹೆಚ್ಚಿನ ಭಾವವನ್ನು ಉಂಟು ಮಾಡುವಂಥದ್ದು. ಇದನ್ನ ನೆನ್ಪಿಟ್ಕೊಳ್ಬೇಕು ಅಂತ ನಮಗೆ ಸೂಚನೆ ಮಾಡ್ತಾರೆ. ಹಾಗೇನೆ ಕೊನೆಯ ಶ್ಲೋಕ, ಆಮೇಲೆ ತಾತ್ಪರ್ಯಕ್ಕೆ ಹೋಗೋಣ. ಅಲ್ಲಿ ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಅಮೃತಸ್ಯ ವ್ಯಯಸ್ಯ ಚ ಶಾಶ್ವತಸ್ಯ ಚ ಧರ್ಮಸ್ಯ ಸುಖಸ್ಯ ಏಕಾಂತಿಕಸ್ಯ ಚ. ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ, ನಾನು ಬ್ರಹ್ಮಣಃ ಮಾಯಾಯಾ ಪ್ರತಿಷ್ಠಾ. ಈಗ ಮತ್ತೆ ಏನ್ರಿ ಇದು, ಮತ್ತೆ ಬ್ರಹ್ಮನಿಗೆ ನಾನು ಪ್ರತಿಷ್ಠೆ ಅಂತ ಇರ್ತೇನೆ, ಹಾಗಾದ್ರೆ ಇನ್ನೊಂದು ಬ್ರಹ್ಮ ಉಂಟು ಅಂತಾಯ್ತು ತಾನೆ. ನೋಡಿ, ಬ್ರಹ್ಮ ಶಬ್ದಕ್ಕೆ ಅರ್ಥ ಯಾವುದು ಕೂಡದೇ ಇದ್ದಾಗ ಇನ್ನೊಂದು ಅರ್ಥ ಹೇಳ್ಬೇಕು. ಬ್ರಹ್ಮ ಶಬ್ದಕ್ಕಲ್ಲೇ ಹಿಂದೆ ಬ್ರಹ್ಮಭೂಯಾಯ ಅನ್ನುವಲ್ಲಿ ಮತ್ತು ಪ್ರಕೃತಿಯನ್ನ ಬ್ರಹ್ಮ ಅಂತ ಹೇಳ್ತಾರೆ ಅಂತ ಬೇಕಾದಷ್ಟು ಕಡೆಗಳಲ್ಲಿ ಸ್ಪಷ್ಟವಾಗಿ ನಿರೂಪಣೆ ಆಗಿರುವುದರಿಂದ ಬ್ರಹ್ಮಣಃ ಪ್ರತಿಷ್ಠಾ ಅಹಂ, ಬದಲಾಗದ ಚಿತ್ ಪ್ರಕೃತಿಗೆ ನಾನೇ ಆಸರೆ. ಅದೆಂತ ಪ್ರಕೃತಿ ಅಂದ್ರೆ ಅಮೃತ, ಅವ್ಯಯ, ಅದು ಅಳಿವಿಲ್ಲ, ಅದಕ್ಕೆ ಕೊರತೆ ಇಲ್ಲ, ಅದು ಸಾಯಲ್ಲ, ಅದು ಕಮ್ಮಿ ಆಗಲ್ಲ. ಅಂತಹ ಚಿತ್ ಪ್ರಕೃತಿಗೆ ಅವ್ಯಯಸ್ಯ ಅಮೃತಸ್ಯ ಬ್ರಹ್ಮಣಃ ಅಹಂ ಪ್ರತಿಷ್ಠಾ. ಅದು ಶಾಶ್ವತ, ಒಂದೇ ತರ ಇರುತ್ತೆ. ಶಾಶ್ವತಸ್ಯ ಚ ಧರ್ಮಸ್ಯ, ಸನಾತನವಾದ ಧರ್ಮಕ್ಕೆ, ಮತ್ತು ಸುಖಸ್ಯ ಏಕಾಂತಿಕಸ್ಯ ಚ, ಕೇವಲ ಸುಖ, ಕೇವಲ ಸುಖಮಯವಾದ ಮೋಕ್ಷಕ್ಕೆ ನಾನು ಆಸರೆ. ಅಂದ್ರೆ ಬ್ರಹ್ಮನಿಗೆ ನಾನು ಆಸರೆ ಅಂದ್ರೆ ಇನ್ನೊಬ್ಬ ಬ್ರಹ್ಮ ಆದ್ರೆ ಅದನ್ನು ನೀವು ನಿರ್ಗುಣ ಅಂತ ಹೇಳುದಾದ್ರೆ, ಇಲ್ಲಿ ಆಸರೆ ನಾನು ಚಿತ್ ಪ್ರಕೃತಿಗೆ ಆಸರೆ, ನಾನು ಸನಾತನ ಧರ್ಮಕ್ಕೆ ಆಸರೆ, ನಾನು ಸುಖಮಯವಾದ ಮೋಕ್ಷಕ್ಕೆ ಆಸರೆ ಅಂದ್ರೆ ಮತ್ತೆ ಗುಣಗಳೇ ಬಂತು. ಹಾಗಾಗಿ ಇಲ್ಲಿ ಬ್ರಹ್ಮ ಅಂತಂದ್ರೆ ನಿರ್ಗುಣ ಬ್ರಹ್ಮನ ಬಗ್ಗೆ ಹೇಳಲಿಲ್ಲ. ಅದು ಬ್ರಹ್ಮ ಅಂದ್ರೆ ಪ್ರಕೃತಿಯ ಅಭಿಮಾನಿನಿಯಾದ ಚಿತ್ ಪ್ರಕೃತಿಯ ಸ್ವರೂಪಳಾದ ಲಕ್ಷ್ಮಿಯ ತತ್ವವನ್ನ ಹೇಳ್ತಾ ಇದೆ. ಅದು ಬ್ರಹ್ಮ ಅನ್ನುವ ಶಬ್ದದಿಂದ ವಾಚ್ಯ. ಯಾಕೆ ಅದನ್ನ ಪುಲ್ಲಿಂಗದಿಂದ ಬಳಸಿದ್ರು ಅಂತಂದ್ರೆ, ಪರಮಾತ್ಮನಂತೆಯೇ ಅತ್ಯಂತ ಸಮರ್ಥವಾಗಿ ಜಗತ್ತನ್ನ ನಿಯಮಿಸುವ ಕಾರ್ಯಭಾರದಲ್ಲಿ ಆಕೆ ದೇವರಿಗೆ ಅತ್ಯಂತ ಹತ್ತಿರದಿಂದ ಹೆಗಲು ಕೊಡುವಳಾದ್ರಿಂದ ಅವಳನ್ನ ಈ ಶಬ್ದದಿಂದ ಅವ್ಯಯಸ್ಯ ಅಮೃತಸ್ಯ ಶಾಶ್ವತಸ್ಯ ಧರ್ಮಸ್ಯ ಸುಖಸ್ಯ ಏಕಾಂತಿಕಸ್ಯ ಅಂತ ಅವಳದ್ದೇ ಬೇರೆ ಬೇರೆ ವಿಶೇಷಗಳ ಶಬ್ದಗಳನ್ನ ಬಳಸಿದ್ರು. ಅಂದ್ರೆ ಅದು ಧರ್ಮಕ್ಕೂ ಕೂಡ ನೆಲೆಯಾಗಿ ಆಕೆ ಇದ್ದಾಳೆ, ಮೋಕ್ಷದಲ್ಲೂ ಕೂಡ ಆ ಮೋಕ್ಷದಲ್ಲಿ ಸಿಗುವ ಎಲ್ಲಾ ಪದಾರ್ಥಗಳು ಕೂಡ ಲಕ್ಷ್ಮೀ ಸ್ವರೂಪ. ಅಂತಹ ಮೋಕ್ಷದಲ್ಲಿ ಸಿಗಬೇಕಾದ ಎಲ್ಲ ಆನಂದಗಳಿಗೂ ಆಧಾರಭೂತಳಾದವಳು, ಅಂದ್ರೆ ಸಿಗುವ ವಸ್ತುಗಳ ಸ್ವರೂಪಕ್ಕೆ ಅವಳೇ ಅಭಿಮಾನಿನಿ. ಆದ್ರಿಂದಾಗಿ ಅವಳನ್ನೇ ಸುಖಮಯವಾದ ಸ್ವರೂಪ ಅಂತ ಭಾವಿಸಿದ್ರೆ ಅವಳಿಗೂ ಕೂಡ ಅಲ್ಲಿ ಆ ಮೋಕ್ಷದಲ್ಲಿ ಸಿಗಬೇಕಾದ ಸುಖವನ್ನ ಆಧಾರವಾಗಿಟ್ಟು ಕೂಡ ಪರಮಾತ್ಮ ಆಸರೆಯಾಗಿದ್ದಾನೆ. ಅಂದ್ರೆ ಎಲ್ಲವೂ ಅವನದ್ದೇ ಅವನನ್ನೇ ಆಧರಿಸಿಕೊಂಡು ಇದೆ, ಅವನನ್ನೇ ಆಶ್ರಯಿಸಿಕೊಂಡು ಇದೆ ಅನ್ನೋದನ್ನ ಈ ಪದ್ಯ ಅತ್ಯಂತ ಸುಂದರವಾಗಿ ನಿರೂಪಣೆ ಮಾಡಿತ್ತು. ಆಚಾರ್ಯರು ಬ್ರಹ್ಮಣಃ ಮಾಯಾಯಾ ಅಂತ ಒಂದು ಶಬ್ದ ಹಾಕಿದ್ರು. ಇಲ್ಲ ಅಂದ್ರೆ ಈ ಶಬ್ದಕ್ಕೆ ಏನು ಕೃಷ್ಣ ಇಷ್ಟೊತ್ತು ಕೇಳಿದ ಅಹಂ ಪ್ರತಿಷ್ಠಾ ಅಹಂ ಅಂತ ಬೇರೆ ಹೇಳ್ತಿದ್ದಾನೆ.
ನಾನಾಗಿದ್ದೇನೆ ಅಂತ ಅಂದ್ರೆ ಬೇರೆನೇ ಒಂದು ಹಿಡಿದ ಹಾಗಾಯ್ತು. ಬ್ರಹ್ಮಣ ಪ್ರತಿಷ್ಠಾ, ಯಾಕಂದ್ರೆ ಪ್ರತಿಷ್ಠಾ ಆಗ್ಬೇಕಾದ್ರೆ ಒಂದು ಆಧಾರ ಆಗ್ಬೇಕು, ಒಂದು ಆಧೇಯ ಆಗ್ಬೇಕು. ಭಗವಂತನಿಗೆ ಪ್ರತಿಷ್ಠೆ ಅಂತ ಹೇಳುದಂದ್ರೆ ಏನರ್ಥ ಅಂತ ನಮ್ಗೆ ಮೇಲ್ನೋಟಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಗಬಹುದು. ಅದಕ್ಕೆ ಆಚಾರ್ಯರು ಮಮ ಯೋನಿರ್ ಮಹದ್ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯಹಂ ಅಂತ ಹಿಂದೆನೆ ನಿರೂಪಣೆ ಮಾಡಿದ್ದಾರೆ. ಅದರಿಂದಾಗಿ ಬ್ರಹ್ಮ ಅನ್ನುವ ಶಬ್ದಕ್ಕೆ ಸ್ವತಃ ಇಲ್ಲಿ ಪ್ರಕೃತಿ ಅಂತಾನೆ, ಮಾಯಾ ಅಂತಾನೆ ಅರ್ಥ. ಅದಕ್ಕೆ ಪ್ರತಿಷ್ಠೆ ನಾನೇ ಆಗಿದ್ದೇನೆ. ಅದು ಶಾಶ್ವತವಾದ ಧರ್ಮಕ್ಕೆ ಆಧಾರವಾಗಿದೆ. ಅದು ನಿತ್ಯವಾದಂತಹ ಸುಖಕ್ಕೆ, ದೋಷವಿಲ್ಲದ, ನಾಶವಿಲ್ಲದ, ವ್ಯತ್ಯಾಸಗೊಳ್ಳದ ಸುಖಕ್ಕೆ ಕಾರಣವಾಗಿದೆ ಅನ್ನೋದನ್ನು ಕೂಡ ಹೇಳಿದ ಹಾಗಾಯಿತು. ಸರಿ, ನಾವು ಹಿಂದೆ ಭಾಷ್ಯದಲ್ಲಿ ಅದೇ ಪುಟದ ಕೆಳಭಾಗದಲ್ಲಿದೆ. ಹಿಂದಿನ ಸಾಲಿನಲ್ಲಿ ಸರ್ವಾರಂಭ ಪರಿತ್ಯಾಗಿ ಇತಿ ವಿಶೇಷ ಪ್ರಯೋಜನಾಪೇಕ್ಷೆಯ ಅಪಿ ನ ಅವೈಷ್ಣವಾರಂಭ ಇತಿ ಅನ್ನುವ ಒಂದು ವಾಕ್ಯವನ್ನು ನೋಡಿದ್ವಿ. ಅದರ ಮುಂದಿನ ವಾಕ್ಯ ಅದೇ ಪುಟದಲ್ಲಿ, ಅಂದ್ರೆ ಯಾವ ಶ್ಲೋಕವನ್ನು ನಾವು 27ನೇ ಶ್ಲೋಕ ನೋಡಿದ್ವು ಅದರದ್ದೇ ಕೆಳಭಾಗದಲ್ಲಿ ಈ ತಾತ್ಪರ್ಯದ ವಿವರಣೆ ಇದೆ. ಸರ್ವಾರಂಭ ಅಂತಂದ್ರೆ ಎಂಥ ಮಹಾಪ್ರಯೋಜನ ಇದ್ರೂ ಕೂಡ ಭಗವಂತನನ್ನ ವಿರೋಧಿಸುವ, ಭಗವಂತನ ತತ್ವಗಳನ್ನ ಅಲ್ಲಗಳೆಯುವಂತಹ ಕಾರ್ಯಗಳಲ್ಲಿ ತಾನೇ ಪ್ರಧಾನನಾಗಿ ನಿಂತು ಮಾಡುವಂತಹ ಪ್ರಸಂಗ ಬಂದಾಗ ಅದನ್ನ ನಡೆಸಲಾರೆ ಅನ್ನುವ ಒಂದು ಮನಸ್ಥಿತಿ ಇದ್ರೆ ಅವನು ಭಗವಂತನನ್ನ ಅತ್ಯಂತ, ಅವನಿದನ್ನು ತ್ಯಾಗ ಮಾಡಿ ದೂರ ಹೋದ ಅಂದ್ರೆ ಅದು ನಿಜವಾಗಿಯೂ ಭಗವತ್ ಚಿಂತನೆಗೆ ವಿರುದ್ಧವಾದದ್ದು. 10 ಜನಕ್ಕೆ ಅದರಿಂದ ಅಪಾಯ ಆಗುತ್ತೆ, ಪ್ರಾಕೃತಿಕವಾಗಿ ನಷ್ಟವಾಗುತ್ತೆ. ಸಂಪತ್ತು ಕೋಟಿಗಟ್ಟಲೆ ಬರಬಹುದು, ಆದ್ರೆ ಅದರಿಂದ ಮುಂದೆ ಕೋಟಿ ಕೋಟಿ ವರ್ಷಗಳ ನೆಲ ನಷ್ಟವಾಗುತ್ತೆ, ಪ್ರಕೃತಿ ಹಾನಿಯಾಗುತ್ತೆ, ಮನಸ್ಸು ಕೆಟ್ಟು ಹೋಗುತ್ತೆ, ಅಥವಾ ಇನ್ನೇನು ಒಂದು ದೇಶದ ಮೂಲ ಸಂಸ್ಕೃತಿ ಬಡವಾಗುತ್ತೆ ಅಂತ ಅನ್ಸಿದ್ರೆ ಅಂತ ಕೆಲಸವನ್ನು ಮಾಡ್ಲಿಕ್ಕೆ ಹೋಗ್ಬಾರ್ದು. ಅದು ಒಬ್ಬ ಪ್ರಾಮಾಣಿಕವಾದ ಸಾಧಕನ ಕಳಕಳಿಯಾಗಿರುವ ಸಾಧ್ಯತೆ ಇದ್ರೆ ಮಾತ್ರ ಅವನಿಗೆ ಭಕ್ತಿಗೆ ಅರ್ಥ ಇರುತ್ತೆ. ಇಂಗನಂ ಕ್ಷಣಿಕಂ ಕರ್ಮ ದೀರ್ಘಮಾರಂಭ ಉಚ್ಯತೆ ಯೋವತಿಷ್ಠತೆ ನೇಂಗತೆ ಅನ್ನುವಲ್ಲಿ ಇಂಗನ ಅಂತ ಶಬ್ದ ಬಂತು. ಕ್ಷಣಿಕ ಕರ್ಮಕ್ಕೆ ಇಂಗನ ಅಂತ ಹೆಸರು. ಸಣ್ಣ ಕರ್ಮ ಅಂದ್ರೆ ಸುಮ್ಮನೆ ಮೂಮೆಂಟು, ಅದಕ್ಕೆ ಅಲ್ಲಾಡುದು ಅಂತ ಹೇಳಿದ ಸಣ್ಣ ಕರ್ಮ, ಕಂಪನ ಅಂತ ಹೇಳ್ತಾರೆ ಅದಕ್ಕೆ. ಇಂಗನಂ ಕ್ಷಣಿಕಂ ಕರ್ಮ, ಈ ಕ್ಷಣಕ್ಕೆ ಹುಟ್ಟಿ ಮತ್ತೆ ನಾಶವಾಗುವಂತಹ ಕರ್ಮವನ್ನ ಇಂಗನ ಅಂತ ಕರೀತಾರೆ. ಆರಂಭ ಅಂದ್ರೆ ಅದರ ಪರಿಣಾಮ ದೀರ್ಘಕಾಲ ಇರುತ್ತೆ, ಅದಕ್ಕೆ ಸರ್ವಾರಂಭ ಅಂತ ಶಬ್ದ ಬಳಸಿದ್ವಿ. ಯಾವುದೋ ಒಂದು ಸಂಸ್ಥೆಯನ್ನ ಕಟ್ಟಿ ಅದರಲ್ಲಿ ಊರಿನ ಜನರಿಗೆ ಹೆಲ್ಪ್ ಮಾಡ್ತೇನೆ ಅಂತ ಹೆಸರು ಹೇಳಿ ಎಲ್ಲರ ಸಂಪತ್ತನ್ನ ಲಪಟಾಯಿಸಿ ಅಷ್ಟು ಜನ ಕಷ್ಟಪಟ್ಟು ದುಡಿದದ್ದನ್ನೆಲ್ಲ ದೋಚಿಕೊಂಡು ಹೋಗುವಂತ ಸ್ಥಿತಿ ಬಂದ್ರೆ ಅವ್ರು ಮತ್ತೆ ವಾಪಸ್ಸು ತಮ್ಮ ಮಗಳ ಕಾಲಕ್ಕೋ ಮಗನ ಕಾಲಕ್ಕೋ ಯಾರಿಗೋ ಒಂದು ವಿಶೇಷವಾಗಿ ಅವರ ಉದ್ಯೋಗಕ್ಕೆ ಇನ್ನೇನಕ್ಕೋ ಒಂದು ಸಹಾಯಕ ಆಗತ್ತೆ ಅಂತ ತೆಗೆದಿಟ್ಟ ಸಂಪತ್ತು ಕಳ್ಕೊಂಡ್ರೆ ಅದನ್ನ ಮತ್ತೆ ಮರಳಿ ಕೂಡಿಸಿಡ್ಬೇಕು ಅಂದ್ರೆ ಅವರಿಗೆ ಜೀವನ ಪೂರ್ತಿ ಆಗಿರುತ್ತೆ. ಅದು ಆರಂಭ. ಅಂತ ತಪ್ಪು ಕೆಲಸ ಅಥವಾ ಅಂತ ಒಳ್ಳೆ ಕೆಲಸ ಅದು ಆರಂಭ ಶಬ್ದದಿಂದ ಗುರುತಿಸಲ್ಪಡುತ್ತೆ. ಆದ್ರೆ ಅದಕ್ಕೆ ಅವ್ರು ಹೇಳಿದ್ದು ಯಾವುದು ಪರಮಾತ್ಮನ ಚಿಂತನೆಯನ್ನ ದೂರಕ್ಕೆ ತಳ್ಳುತ್ತೋ ಅಂತ ಕೆಲಸವನ್ನ, ದೀರ್ಘಕಾಲಿಕವಾದ ಪರಿಣಾಮವನ್ನು ಬೀರುವ ಕೆಲಸವನ್ನ ಮಾಡಬಾರದು. ದೀರ್ಘ ಆರಂಭ ಉಚ್ಯತೆ. ತುಂಬಾ ಒಳ್ಳೆ ಒಂದು ವಿವರಣೆ. ಈಗ ಆರಂಭ ಶಬ್ದಕ್ಕೆ ಹೆಚ್ಚು ಅರ್ಥ ಬರುತ್ತೆ. ಆರಂಭ ಅಂತಂದ್ರೆ ನಾವು ಶುರು ಮಾಡುದು ಅಂತ ಅನ್ಕೋತೇವೆ, ಶುಭಾರಂಭ ಅಂತ ಶಬ್ದನೂ ಬಳಸ್ತೇವೆ, ಆದ್ರೆ ಲೋಕದಲ್ಲಿ ಆ ಅರ್ಥದಲ್ಲಿ ಇಲ್ಲ. ಆದ್ರೆ ಶಾಸ್ತ್ರೀಯವಾದ ಅರ್ಥ ಅಂತ ತೆಗೆದುಕೊಂಡಾಗ ಯಾವುದರ ವ್ಯವಸ್ಥೆಯಿಂದ ಅಥವಾ ಯಾವ ಕರ್ಮದ ಆಚರಣೆಯಿಂದ ಸಮಾಜಕ್ಕೆ ದೀರ್ಘವಾದ ಪರಿಣಾಮ ಬೀರುತ್ತೋ, ಬಹಳ ಕಾಲ ಅದರ ತೊಂದರೆಯೋ ಲಾಭವೋ ಸಮಾಜಕ್ಕೆ ಸಿಗುತ್ತೋ ಅಂತದ್ದನ್ನ ಆರಂಭ ಅಂತ ಕರೀತಾರೆ. ಇತಿ ಶಬ್ದ ನಿರ್ಣಯ. ಆಚಾರ್ಯ ಈ ಶಬ್ದ ನಿರ್ಣಯ ಅನ್ನೋದನ್ನ ತುಂಬಾ ಸರ್ತಿ ಬಳಸ್ತಾರೆ. ಯಾವುದೋ ಒಂದು ಅದ್ಭುತವಾದ ಕೃತಿ ಎಷ್ಟು ಸಹಜವಾಗಿ ಪದಗಳ ಅರ್ಥವನ್ನು ನಮಗೆ ಬಿಡಿಸಿ ಹೇಳುತ್ತೆ. ಮತ್ತೆ ಅದು ಸುಮ್ಮನೆ ಒಂದು ಕೋಶ ಏನೋ ಒಂದು ಕೋಟ್ ಮಾಡಬೇಕು ಅಂತ ಅನ್ನುವ ಮಾತಾಗಿ ಆಚಾರ್ಯರ ಮಾತು ಕಾಣಲ್ಲ. ಆಚಾರ್ಯರ ಮಾತು ಕಾಣಿಸಿತು ಅಂದ್ರೆ, ಇಲ್ಲ ಅಂದ್ರೆ ಆ ರೀತಿಯಾಗಿ ಒಂದು ಶಬ್ದಕ್ಕೆ ಅರ್ಥ ಬರೀಲಿಕ್ಕೆ ಸಾಧ್ಯ ಇಲ್ಲ, ಮತ್ತು ಅದು ಅಪ್ರೋಪ್ರಿಯೇಟ್ ಆಗಿರಲ್ಲ ಎಷ್ಟೋ ಸರ್ತಿ ಅರ್ಥ ಸಹಿತವಾಗಿ ಬಿಡಿಸಿ ಹೇಳದೇ ಇದ್ರೆ. ಲಕ್ಷ್ಮ್ಯಾದಿಭಿಹಿ ಕೃತೋ
ಕೃತೋ ಬಂಧ ಯೋನಾದಿ ಪುರುಷಸ್ಯ ತು ತಮತ್ಯೇತಿ ತಮತ್ಯೇತಿ ಹಯೋ ವಿದ್ವಾನ್ ಸವಿಜ್ಞೇಯೋ ಗುಣತ್ಯಜಿ ಗುಣ ಗುಣಾತ್ಯಯಿ. ಗುಣಾತ್ಯಯಿ ಅಂತಂದ್ರೆ ಗುಣಗಳನ್ನ ದಾಟಿದವ. ಲಕ್ಷ್ಮ್ಯಾದಿಭಿ ಕೃತಃ ಬಂಧ ಯೋ ಅನಾದಿ ಪುರುಷಸ್ಯ. ಸಾಮಾನ್ಯ ಮನುಷ್ಯನಿಗೆ ಲಕ್ಷ್ಮಿ ಅನ್ನುವ ತತ್ವದಿಂದ ಮಾಯೆಯಿಂದ ಆವರಿಸಿದಂತಹ ಕವಚ ಅಥವಾ ಬಂಧನ ಅದು ಅನಾದಿ, ನಿನ್ನೆ ಮೊನ್ನೆಯಿಂದ ಶುರುವಾದದ್ದಲ್ಲ. ಅದಕ್ಕೆ ಲಿಂಗದೇಹ ಅಂತ ಇಟ್ಕೊಳ್ಳಿ. ಅದರ ಜೊತೆಗೆ ಇನ್ನೂ ಅನೇಕ ಇದೆ. ಒಟ್ಟು ಅಜ್ಞಾನ ಅನ್ನೋದು ಅನಾದಿ, ಮೊದಲಿನಿಂದ ಇದೆ. ತಂ ಅತ್ಯೇತೀಹಯೋ ವಿದ್ವಾನ್. ಈ ಅನಾದಿಯಾದಂತಹ ಬಂಧವನ್ನ ಲಕ್ಷ್ಮೀನಾರಾಯಣರ ವಿಶೇಷವಾದ ಅನುಗ್ರಹದಿಂದ ಬಿಟ್ಟು ಹೊರಗೆ ಬರಬೇಕು ಅಂತ ಯಾರು ಪ್ರಯತ್ನ ಮಾಡ್ತಾನೋ ಅವನು ಗುಣಾತ್ಯಯಿ, ಅವನು ನಿಜವಾಗಿ ಗುಣಗಳನ್ನ ದಾಟಿದವ. ಈಗ ಯಾವುದೋ ಒಂದು ಘಟನೆಯಿಂದ ಅವನು ಯಾವುದೋ ಒಂದು ಕೆಟ್ಟ ಪ್ರವೃತ್ತಿಗೆ ಅದು ಬೇಕೆ, ಅದು ಒಂದು ಸ್ಟೆಪ್. ಅದು ಅಷ್ಟರಿಂದನೇ ಅವನು ನಾನು ಗುಣಗಳನ್ನು ಮೀರಿದ್ದೇನೆ ಅಂತ ಭಾವಿಸುವ ಹಾಗೆ ಇಲ್ಲ. ಅದು ಒಂದರಿಂದ ತಪ್ಪಿಸ್ಕೊಂಡ ಅಂದ್ರೆ ಇನ್ನೊಂದು ಅದಕ್ಕಿಂತ ದೊಡ್ಡ ಅಲೆ ಬಂದು ಹೊಡ್ಕೊಂಡು ಹೋಗಿರುತ್ತೆ. ಅವನು ಅದಕ್ಕೆ ಹೊಡ್ಕೊಂಡಿದ್ದ ಅಂದ್ರೆ ಅಲ್ಲೇ ಪೆಟ್ಟು ತಿಂದು ಬಿದ್ದಿರ್ಸಿದ್ದ. ಇನ್ನು ಅದರ ಮೇಲಿದ್ ಬಂದದ್ರಿಂದ ಕೊಚ್ಕೊಂಡೇ ಹೋಯ್ತು. ಈ ತರದ ಸ್ಥಿತಿಗಳು ಬರುವಂತಹ ಸಾಧ್ಯತೆಗಳಿರುವುದರಿಂದ ನಿರಂತರ ಎಚ್ಚರದಲ್ಲಿರ್ಬೇಕು. ಅದಕ್ಕೆ ಆ ಹಿಂದೆ ಒಂದು ಶಬ್ದವನ್ನ ಬಳಸಿದ್ದು ಏನು ಅಂದ್ರೆ ತನ್ನಲ್ಲಿ ತಾನಿರ್ಬೇಕು ಅಂತ. ಆತ್ಮ ಸಂಸ್ತುತಿ, ಆತ್ಮದ ವಿಷಯದಲ್ಲಿ ಎಚ್ಚರದಲ್ಲಿರುವಂತಹದ್ದು. ಸ್ವಸ್ಥಃ ಅಂತ ಶಬ್ದ ಬಳಸಿದ್ದು. ಸ್ವಸ್ಥಃ ಅಂದ್ರೆ ತನ್ನಲ್ಲಿ ತಾನು ಎಚ್ಚರದಿಂದ ಇರುವಂತಹದ್ದು. ಉಳಿದಂತೆ, ಯಾಕಂದ್ರೆ ಈ ಸ್ವಸ್ಥತೆ ಇಲ್ಲದೆ ಹೋದ್ರೆ ಒಂದೋ ಸಮ್ಮಾನದಿಂದ ಅವನು ಗೆದ್ದಿರ್ಬೋದು, ಅವಮಾನದಿಂದ ಗೆಲ್ಲಿಕ್ಕಾಗುದಿಲ್ಲ. ಸುಖದಿಂದ ಗೆಲ್ಬಹುದು, ಅಂದ್ರೆ ಸುಖದ ಯಾವುದೇ ಎಕ್ಸ್ಪ್ರೆಷನ್ ಹೊರಗೆ ಬಾರದೇ ಇರ್ಬೋದು. ಅದರ ದುಃಖ ಅವನನ್ನ ಚಿಟ್ಟಿಗೆಬ್ಬಿಸಿ ಬಿಡುತ್ತೆ, ನಾಶ ಮಾಡಿಬಿಡ್ತಾನೆ ಎಲ್ಲರನ್ನು ಅಂತ ಹೊರಟು ಬಿಡ್ತಾನೆ. ಯಾರು ಹೊಗಳಿದಾಗ ಏನು ಅನ್ನಿಸದೇ ಇರ್ಬೋದು, ಆದ್ರೆ ನಿಂದಿಸಿದಾಗ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ. ಅಥವಾ ಅವಮಾನ ಆಗಿ ಡಿಪ್ರೆಷನ್ಗಳು ಬರಲ್ಲ, ಅವ್ರ ಮೇಲೆ ಸಿಟ್ಟು ಬರದೇ ಇರ್ಬೋದು. ತನಗೆ ತಾನೇ ಶತ್ರು ಅಂತ ಅನಿಸ್ಲಿಕ್ಕೆ ಶುರುವಾಗ್ಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಇದು ಎಲ್ಲದಕ್ಕಿಂತ ಆಚೆ ಇರ್ಬೇಕು ಅಂದ್ರೆ ನಾನು ಏನು, ಮತ್ತು ನನ್ನಲ್ಲಿ ನಾನು ಮತ್ತು ನನ್ನಲ್ಲಿರುವ ಭಗವಂತನ ಅಸ್ತಿತ್ವದಿಂದ ಇದೆಲ್ಲ ಆಗ್ತಾ ಇದೆ ಅನ್ನುವ ಎಚ್ಚರ ಏನಿದೆ ಅದು ಸ್ವಸ್ಥತೆ. ಆ ಸ್ವಸ್ಥತೆ ಅಂತ ಅನ್ನೋದನ್ನ ಅವನು ಕಾಪಾಡಿಕೊಂಡ ಅಂತಂದ್ರೆ ಮಾತ್ರ ಇದೆಲ್ಲವೂ ಕೂಡ ಸಾರ್ಥಕ ಆಗತ್ತೆ. ಸ್ವಸ್ಥ ಅನ್ನುವ ಶಬ್ದದಿಂದ ತುಂಬಾ ಅರ್ಥವನ್ನ ನಾವು ಇಲ್ಲಿ ಪರಿಗಣಿಸಲೇಬೇಕು. ಇತಿ ಪ್ರವೃತ್ತೆ, ಇದು ಪ್ರವೃತ್ತ ಅನ್ನುವ ಕೃತಿಯಲ್ಲಿ ಬಂದಂತಹ ವಿಶೇಷ ವಿವರಣೆ. ತತ್ಕೃತ ಬಂಧಾತ್ಯಯಾತ್ ತದಧಿಕ ವಿಷ್ಣು ಪ್ರಾಪ್ತೇಶ್ಚ ತದತ್ಯಾಯಿ ಇತ್ಯುಚ್ಯತೆ. ಅಲ್ಲ, ಅವನು ಎಲ್ಲವನ್ನು ದಾಟಿದ ಅಂದ್ರೆ ಅವನಿಗೆ ದಾಟ್ತಾನೆ ಇರುದ ಅಂದ್ರೆ ಇಲ್ಲ. ತತ್ಕೃತ ಬಂಧಾತ್ಯಯಾತ್, ಅತಿ ಅಯ ದಾಟಿ ಪಡೆಯುವುದು ಅಂತ ಒಂದರ್ಥ ಇದೆ. ಅಯಗತವು ಹೋಗಿ ಸೇರುವುದು ಅಂತ. ಏನು ಬಂಧನವನ್ನ ಅತಿ, ವಿಷ್ಣುವನ್ನ ಪ್ರಾಪ್ತಿ, ಅದಕ್ಕೆ ಅತ್ಯಯ ಅಂತ ಶಬ್ದ ಬಳಸೋದು. ತತ್ಕೃತ ಬಂಧ ಅತ್ಯಯಾತ್, ಅವಳು ಹಾಕಿದಂತಹ ಬಂಧನವನ್ನ, ಮಾಯಾ ಬಲೆಯನ್ನ ಕಲಚಿಕೊಂಡು ಇನ್ನೊಂದ್ ಕಡೆ ಎಲ್ಲಿಯಾದ್ರೂ ಹೋಗಿ ಉಳಿಬೇಕಲ್ಲ, ಅದು ವಿಷ್ಣು ಪ್ರಾಪ್ತೇಷ್ಟ ತದಧಿಕ ವಿಷ್ಣು ಪ್ರಾಪ್ತೇಷ್ಟ. ಆ ಬಂಧನಕ್ಕಿಂತ ಆಚೆಗೆ ಇರುವ, ಆ ಬಂಧನವನ್ನ ದಾಟಿ ಇರುವ, ಆ ಬಂಧನವನ್ನ ಲೋಕಕ್ಕೆ ಕೊಟ್ಟು ಅದರಿಂದ ತಾನೇ ಪರಿಹಾರ ಮಾಡುವಂತಹ ಸಾಮರ್ಥ್ಯವಿರುವ ಭಗವಂತನನ್ನ, ಯಾಕೆಂದ್ರೆ ಆಶ್ರಯಿಸಿದ್ರೆ ಅದಕ್ಕಿಂತ ಬಂಧನದಲ್ಲಿ ಸಿಲುಕದನ್ನ ಆಶ್ರಯಿಸ್ಬೇಕು. ಅದು ಒಂದು ದಿವಸ ಬಂಧನದಲ್ಲಿ ಒದ್ದಾಡುವಂತಹ ಸ್ಥಿತಿಯದ್ದಾದ್ರೆ ಆವಾಗ ಯಾವುದೇ ತರದ ಲಾಭ ಇಲ್ಲ ಅನ್ನುವ ದೃಷ್ಟಿಯಿಂದ ತದತ್ಯಯ ಅಂತಂದ್ರೆ ಆ ಬಂಧನದ ಚೌಕಟ್ಟನ್ನ ಅವನ ಅನುಗ್ರಹದಿಂದಲೇ ದಾಟಿ ಅವನನ್ನೇ ಸೇರುವುದು ಅನ್ನೋದು ಬ್ರಹ್ಮಾತ್ಯಯ, ಅದು ಗುಣಾತ್ಯಯ. ಯಥಾ ದ್ವಾರಪಾಲಮತೀತ್ಯ ರಾಜಾನಂ ಗಚ್ಚತಿ ಇತಿ ಬ್ರಹ್ಮಣಿ ಭೂಯಂ ಬ್ರಹ್ಮಭೂಯಂ ಬ್ರಹ್ಮೇತಿ ಪ್ರಕೃತ ಮಹಾಲಕ್ಷ್ಮೀ ಲಕ್ಷ್ಮೀ. ದ್ವಾರವನ್ನ ದಾಟಿ
ದ್ವಾರದಲ್ಲಿರುವವನನ್ನ ಅವನ ನಮಸ್ಕಾರವನ್ನು ಸ್ವೀಕರಿಸುವುದೋ ಅಥವಾ ಅವನಿಗೆ ನಮಸ್ಕಾರ ಪ್ರತಿ ನಮಸ್ಕಾರವನ್ನು ಕೊಡುವುದೋ ಇತ್ಯಾದಿಯನ್ನ ಮಾಡಿ ಹೇಗೆ ರಾಜನನ್ನು ಹೋಗಿ ಸೇರ್ತಾನೋ ಹಾಗೆ ಈ ಬಂಧನವನ್ನ ದಾಟಿ ವಿಷ್ಣು ಲೋಕಾವಾಪ್ತಿ ಅಂತನ್ನುವಂತಹ ಶ್ರೇಷ್ಠವಾದ ಸ್ಥಾನವನ್ನ ಕಲ್ಪಿಸಿಕೊಳ್ಳುವುದು. ಬ್ರಹ್ಮಣಿ ಭೂಯಂ ಬ್ರಹ್ಮಭೂಯಂ. ಏನು ಬ್ರಹ್ಮಭೂಯಾಯ ಅಂದ್ರೆ ಪ್ರಕೃತಿಯಲ್ಲಿ ಭಾವ, ಪ್ರಕೃತಿ ಭಾವ, ಪ್ರಕೃತಿಯಲ್ಲಿ ವಿಶೇಷವಾಗಿ ಆಶ್ರಯ ಪಡಿತಾನೆ ಅವಳಂತೆ. ಎರಡರ್ಥ. ಒಂದು ಪ್ರಕೃತಿಯಲ್ಲಿ ಅಲ್ಲ, ಪ್ರಕೃತಿಯಂತೆ ಅಂತ ಒಂದು ಹಿಂದೆ ಹೇಳಿದ್ವಿ. ಈಗ ಬ್ರಹ್ಮಣಿ ಅಂದ್ರೆ ಪರಮಾತ್ಮನಲ್ಲಿ. ಅಲ್ಲಿಗಿಂತ ಇಲ್ಲಿ ಬೇರೆದೇ ಒಂದು ಅರ್ಥವನ್ನ ಆಚಾರ್ಯರು ಹೇಳುವುದಕ್ಕೋಸ್ಕರ ತಾತ್ಪರ್ಯದಲ್ಲಿ ಇನ್ನೊಂದು ಮುಖವನ್ನ ತೆಗೆದಿಟ್ರು. ಪರಮಾತ್ಮನಲ್ಲೇ ತನ್ನನ್ನ ತೊಡಗಿಸಿಕೊಳ್ಳುವುದು. ಬ್ರಹ್ಮೇತಿ ಪ್ರಕೃತ. ಈಗ ಇನ್ನೊಂದು ಅರ್ಥದಲ್ಲಿ ಅಲ್ಲಿ ಹೇಳಿದ ಮಾಯಾ ಅನ್ನುವ ಶಬ್ದದ ಅರ್ಥದಲ್ಲಿ ಏನರ್ಥ? ಅತೀತ್ಯತ್ರೀಣಿ ರೂಪಾಣಿ. ಇದು ಗುಣಾತ್ಯತೆಯನ್ನು ಹೇಳ್ತಾ ಇದ್ದ. ಆದ್ರಿಂದಾಗಿ ಅವಳ ಅನುಗ್ರಹ ಪಡೆದೇ ಪರಮಾತ್ಮನಿಂದ ಆ ಗುಣದ ಚೌಕಟ್ಟನ್ನ ದಾಟಬೇಕು. ಅತೀತ್ಯತ್ರೀಣಿ ರೂಪಾಣಿ ಮಹಾಲಕ್ಷ್ಮೀಂ ಪ್ರಪದ್ಯತೆ. 3 ಗುಣಗಳ ತಾಯಿಯಾಗಿರುವಂತಹ ಮಹಾಲಕ್ಷ್ಮಿಯನ್ನ ಸೇರ್ಬೇಕು ಅಂದ್ರೆ ಬೇಡ ಅಂತ ಬಿಡಿಸಿದ್ದನ್ನ ಮೊದಲು ಬಿಡಬೇಕು. ಅವಳು ಹೇಳ್ತಾಳೆ, ಇದು ಬೇಡ ಮಗು. ಆಗ ಅವಳ ಹತ್ರ ಬಂದ್ರೆ ಬಿಡುತ್ತಾ ಇದ್ದೇನೆ, ನನ್ನನ್ನ ಸ್ವೀಕರಿಸಿದ್ದೆ ಅಂದ್ರೆ ಅವಳೇ ಉಳಿದದೆಲ್ಲ ಬಿಡಿಸಿ ತರ್ತಾಳೆ ಒಳಗೆ. ತಯಾ ತು ಅನುಗೃಹೀತೋಸೌ ವೈಷ್ಣವೋ ವಿಷ್ಣುಕೋ ಭವೇತ್. ಅವಳ ವಿಶೇಷವಾದ ಕರುಣೆಯಿಂದ ಅನುಗ್ರಹ ಪಡೆದು ಆ ಗುಣದ ಬಲೆಯಿಂದ ತಪ್ಪಿಸಿಕೊಳ್ಳುವುದರ ಅನುಕೂಲ ಆಯಿತು ಅಂದ್ರೆ ಅವನು ತನ್ನಿಂದ ತಾನೇ ಅಲ್ಲಿಂದ ನಾರಾಯಣನ ಮಡಿಲನ್ನ ಸೇರ್ತಾನೆ. ವಿಷ್ಣುಗೋ ಭವೇತ್. ಅವಳು ಬಿಡಿಸಿದ್ಲು ಅಂದ್ರೆ ಅದು ಅಪ್ಪನ ಮಡಿಲಿಗೆ ಬಂದು ಬೀಳುತ್ತೆ. ಮಗುವಿಗೆ ಸ್ವಾತಂತ್ರ್ಯ ಅಂದ್ರೆ ತಂದೆ ಅಥವಾ ತಾಯಿಯ ಮಡಿಲೆ. ಅದು ಬಿಟ್ಟು ಬೇರೆದನ್ನ ಸ್ವಾತಂತ್ರ್ಯ ಅಂತ ಪರಿಗಣಿಸುವುದಿಲ್ಲ. ಸಾಮಾನ್ಯವಾಗಿ ಮಕ್ಕಳು ಜಾತ್ರೆಗೆ ಹೋಗುವಾಗ ಅಮ್ಮ ತಿಂಡಿ ಬೇಕು. ಅಮ್ಮ ಹೇಳ್ತಾಳೆ ಮೊದಲು ದೇವರ ದರ್ಶನ, ಆಮೇಲೆ ತಿಂಡಿ. ಬಟ್ಟೆ ನೋಡುತ್ತೆ ಅಮ್ಮ, ಆ ಬಟ್ಟೆ ಬೇಕು ಬಣ್ಣ ಬಣ್ಣ, ಮೊದಲು ದೇವ್ರ ದರ್ಶನ ಆಮೇಲೆ ಬಟ್ಟೆ. ಇನ್ಯಾವುದೋ ಕಿವಿಗೆ ತಲೆಗೆ ಅಥವಾ ಕೈಗೆ ಬ್ಯಾಂಡ್ ಗಿಂಡ್ ಏನೋ ಇರುತ್ತಲ್ಲ ಮಕ್ಕಳ ಆಸೆ, ಅದನ್ನ ಬೇಕು ಅಂತ ಕೇಳುತ್ತೆ. ಆಗ ತಾಯಿ ಮೊದಲು ದೇವ್ರ ದರ್ಶನ ಆಮೇಲೆ. ಈಗ ದಾರಿಯುದ್ದಕ್ಕೂ ಸಿಕ್ಕಿದ್ದಲ್ಲ ಅದು ಬೇಕು ಅಂತಾನೆ ಕರೆಕ್ಟ್ ಆಗಿ ವ್ಯಾಪಾರದ ವ್ಯವಸ್ಥೆಯಲ್ಲಿ ಅಲ್ಲೇ ಇಟ್ಟಿರ್ತಾರೆ. ಹೂ ಬೇಕು, ಆಯ್ತು ದೇವರಿಗೆ ನೈವೇದ್ಯ ಮಾಡಿದಲ್ಲಿ ಕೊಡ್ತೇನೆ. ಎಲ್ಲ ಕೇಳುತ್ತೆ, ಕೆಟ್ಟದನ್ನು ಕೇಳುತ್ತೆ, ಒಳ್ಳೇದನ್ನು ಕೇಳುತ್ತೆ. ತಾಯಿ ಎಲ್ಲದಕ್ಕಿಂತ ಮುಂಚೆ ಫಸ್ಟ್ ದೇವ್ರ ನಾವು ಬಂದದ್ದು ದೇವ್ರ ದರ್ಶನ, ಮತ್ತೆ ಏನ್ ಬೇಕಾದ್ ತಗೊಂಡು ಕೈಯಲ್ಲಿ ಹಿಡ್ಕೊಂಡು ಹೋಗುದು. ಈ ದೇವ್ರ ದರ್ಶನಕ್ಕೆ ಹೋಗುವಾಗ ಲಗೇಜ್ ಎಲ್ಲ ಹಿಡ್ಕೊಂಡು ಹೋದ್ರೆ ಅದು ತಳ್ಳಾಟಕ್ಕೆ ಲಗೇಜ್ ತಪ್ಪಿ ಹೋಗುತ್ತೆ. ಒಂದೋ ದೇವ್ರ ದರ್ಶನದಿಂದ ಹೊರಗೆ ಬರೋದು, ಅವ್ರ ಲಗೇಜ್ ಎಲ್ಲ ಇಟ್ಟು ಬರೋದಾದ್ರೆ ಬನ್ನಿ, ಹೀಗೆಲ್ಲ ಹೊತ್ಕೊಂಡು ಬರೋದಾದ್ರೆ ಬರ್ಲಿಕ್ಕಿಲ್ಲ ಅಂತ. ಲಗೇಜ್ ಇದ್ರೆ ದೇವ್ರು ಬಿಡಲ್ಲ, ಅಂದ್ರೆ ದೇವಸ್ಥಾನದಲ್ಲಿ ಬಿಡಲ್ಲ ಅಂದ್ರೆ ದೇವ್ರು ಕೂಡ ನೀನೆಲ್ಲ ಲೋಕದ ತಲೆಬಿಸಿಯನ್ನ ಹೊತ್ಕೊಂಡು ಬರ್ತೀನಿ ಅಂದ್ರೆ ಇಲ್ಲಿಗೆ ಬರ್ಲಿಕ್ಕೆ ಆಗಲ್ಲ. ನೀ ಅದನ್ನೆಲ್ಲ ಬಿಟ್ಟು ಏನ್ ಬೇಕೋ ಅದನ್ನ ಮಾತ್ರ ಹೊತ್ಕೊಂಡು ಬರ್ಬೇಕು. ನಿಂಗೆ ಬೇಕಿರೋದು ತಿಳಿವು, ನಿಂಗೆ ಬೇಕಿರೋದು ಭಕ್ತಿ, ನಿಂಗೆ ಬೇಕಿರೋದು ಅದು ವೈರಾಗ್ಯ. ಪರಮಾತ್ಮನ ಚಿಂತನೆಗೆ ಯಾವುದು ತೊಂದರೆ ಕೊಡುತ್ತೋ ಅದೆಲ್ಲದರ ಮೇಲೆ ಇದ್ರೆ ಮಾತ್ರ ಅವನು ಸ್ವೀಕಾರ ಮಾಡ್ತಾನೆ. ಆಯ್ತು, ದೇವಸ್ಥಾನಕ್ಕೆ ಇನ್ನೇನು ಹತ್ರ ಬರಬೇಕು ಅನ್ನೋಷ್ಟರಲ್ಲಿ ಮಗುವಿಗೆ ಕೈ ತಪ್ಪಿ ಹೋಗುತ್ತೆ, ತಾಯಿ ಕೈ ತಪ್ಪಿ ಹೋಗುತ್ತೆ. ತಾಯಿಗೆ ಅವಳಿಗೆ ಗೊತ್ತಾಗ್ಲಿಲ್ಲ ಅದು ಹಿಡ್ಕೊಂಡಿದೆ ಅಂತ ಅನ್ಕೊಂಡು ಯಾರನ್ನ ಹಿಡ್ಕೊಂಡಿದ್ದಾಳೋ ಗೊತ್ತಿಲ್ಲ, ಅವಳು ಹೊರಟೋಗ್ಬಿಟ್ಟಿದ್ದಾಳೆ. ಇದು ನಮ್ಮ ಲೋಕದ ವ್ಯವಸ್ಥೆ. ಆದ್ರೆ ನಮ್ಗೆ ಇದರಿಂದ ಒಂದು ಸಿಗುವ ಪಾಠ, ಮಗು ತಪ್ಪಿ ಹೋಗುತ್ತೆ. ತಪ್ಪಿ ಹೋದಾಗ ಅಕ್ಕಪಕ್ಕದವರೆಲ್ಲ ನೋಡಿದ್ರೆ ಅಯ್ಯೋ ಮಗು ಅಳ್ತಾ ಇದೆ, ಏನಾಯ್ತು, ಯಾರಮ್ಮ, ಎಲ್ಲಿದ್ದಾರೆ, ಏನ್ ಹೆಸರು, ಏನ್ ಡೀಟೇಲ್ ಎಲ್ಲ ಕೇಳ್ತಾ ಇರ್ತಾರೆ. ಅದು ಅಳ್ತಾನೇ ಇರುತ್ತೆ. ಆಗ ಯಾರು ಸ್ವಲ್ಪ ಆ ಮಗುವನ್ನು ರಮಿಸ್ಬೇಕು ಅಂತ ನಿಂಗೆ ಚಾಕ್ಲೇಟ್ ಕೊಡ್ತೇನೆ, ನಿಂಗೆ ಉಂಡೆ ಕೊಡ್ತೇನೆ ಅಂತ ಹಿಂದೆ ಏನೆಲ್ಲ ಕೇಳಿತ್ತೋ ಅದನ್ನು ಒಬ್ಬೊಬ್ಬರೇ ಕೇಳ್ತಾರೆ. ನಿಂಗೆ ಆಟದ ಸಾಮಾನು ಕೊಡಿಸ್ಲಾ, ನಿಂಗ ಆ ಬಟ್ಟೆ ಕೊಡಿಸ್ಲಾ, ನಿಂಗ ಆ ಬಳೆ ಕೊಡಿಸ್ಲಾ, ನಿಂಗ ಕಿವಿದ್ ಕೊಡಿಸ್ಲಾ, ನಿಂಗೆ ಇನ್ನೇನೋ ಒಂದು. ಆ ಮಗುವಿಗೆ ಆಟದ ಸಾಮಾನು ಏನೋ ಗನ್ನು ಗಿನ್ನು ಕೇಳ್ತಾ ಇರುತ್ತೆ, ಬಟ್ಟೆ ಕೇಳಿಸುತ್ತೆ. ಏನ್ ಕೇಳಿದ್ರು ನಂಗೆ ಅಮ್ಮ ಬೇಕು, ನಂಗಮ್ಮ ಬೇಕು, ನಂಗಮ್ಮ ಬೇಕು, ನಂಗಮ್ಮ ಬೇಕು. ಈ ಪ್ರಕೃತಿ ಅಮ್ಮ ದೇವರನ್ನು ತೋರಿಸ್ಲಿಕ್ಕೆ ಕರ್ಕೊಂಡು ಹೋಗ್ತಿರ್ತಾಳೆ. ನಾವು ಅವಳನ್ನ ಅರ್ಥ ಮಾಡ್ಕೊಂಡು ಅವಳ ಜೊತೆಗೆ ಹೋಗ್ತಾ ಇದ್ರೆ
ಅವಳ ಜೊತೆಗಿದ್ದಾಗ ನಾವು ಗಲಾಟೆ ಮಾಡ್ತಿರ್ತೀವಿ. ಅಮ್ಮ ನಂಗೆ ಬಟ್ಟೆ ಬೇಕು, ಸೊತ್ತು ಬೇಕು, ಕನ್ನಡಕ ಬೇಕು, ಇನ್ನೇನೋ ಬೇಕು, 106 ಬೇಕು, 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 ಬೇಕು ಅಂತ ಕೇಳ್ತಿರ್ತಾಳೆ. ಅವಳು ಕೈ ಬಿಟ್ಟಾಗ ನೆನಪಾಗುತ್ತೆ, ಇದ್ಯಾವುದು ಬೇಡ ನಂಗೆ ನೀನ್ ಬೇಕು ಅಂತ. ಹಾಗಾಗಿ ದೇವರನ್ನ ಸರಿಯಾಗಿ ಪರಿಚಯಿಸೋಳು ಅವಳು. ಹಾಗಾಗಿ ಅಂತಹ ಪರಮಾತ್ಮನ ಹತ್ರ ಹೋಗಿ ಕೇಳಬೇಕಾದದ್ದು ಇದೆಲ್ಲದಕ್ಕಿಂತ ನೀನು ಮುಖ್ಯ ಅನ್ನೋದು ಅರ್ಥ ಮಾಡ್ಬೇಕು. ಅದು ಇಲ್ಲಿ ಅರ್ಥ ಆದ್ರೆ ಅಲ್ಲಿ ಕಾಣತ್ತೆ. ಇಲ್ಲಿ ಅರ್ಥ ಆಗ್ಲಿಲ್ಲ ಅಂದ್ರೆ ಇದೇ ಕಾಣಿಸ್ತಿರುತ್ತೆ. ಅದಕ್ಕೆ ಹೋಗುದ್ರ ಅಲ್ಲೂ ಮಗುವಿಗೆ ಕರ್ಕೊಂಡು ಹೋದಾಗ್ಲು ದೇವ್ರ ದರ್ಶನ ಮಾಡುವಾಗ ಯಾವಾಗ ದೇವ್ರ ದರ್ಶನ ಅಂತ ಸುಮ್ನೆ ಅದು ಹಿಂಗ್ ನೋಡುತ್ತಷ್ಟೆ. ಅದ್ರ ತಲೆಯಲ್ಲಿ ಓಡ್ತಾ ಇರುತ್ತೆ. ಕೊಡ್ತೇನೆ ಅಂತ ಹೇಳಿದಾಳೆ, ವಾಚ್ ಕೊಡಿಸ್ತೇನೆ ಅಂತ ಹೇಳಿದಾಳಮ್ಮ, ಬಟ್ಟೆ ಕೊಡಿಸ್ತೇನೆ ಅಂತ ಹೇಳಿದಾಳೆ, ಅದು ಕೊಡ್ತೇನೆ, ಇದು ಕೊಡ್ತೇನೆ ಎಲ್ಲ ಹೇಳಿದಾಳೆ. ಅಥವಾ ಏನೋ ಒಂದು 106 ತರದ ಅದರ ತಲೆಯಲ್ಲಿ ಓಡ್ತಾ ಇರುತ್ತೆ. ಹೊರಗೆ ಬರೋದನ್ನೇ ಕಾಯ್ತಾ ಇರುತ್ತೆ. ಇದು ಅದರ ಆಸೆ ಇನ್ನೂ ಹೋಗದೆ ಹಾಗೆ ಒಳಗೆ ಹೋಗಿ ಬಂದ್ರು ದೇವ್ರು ಕಾಣಲ್ಲ. ದೇವರ ಹೆಸರಲ್ಲಿ ಜಾತ್ರೆಯಲ್ಲಿ ಕಂಡ ಸಂಗತಿಗಳೇ ಕುಣಿತಾ ಇರುತ್ತೆ. ಯಾರು ಈ ವ್ಯವಸ್ಥೆಯಲ್ಲಿ ನಿಜವಾದ ದಾರಿ ಏನು ಅಂತ ತಿಳ್ಕೊಳ್ತಾನೋ ಅವನು ಉತ್ತಮವಾದ ಗತಿಯನ್ನ ಹೊಂದ್ತಾನೆ ಅನ್ನೋದನ್ನ ಈ ಪದ್ಯದ ಮೂಲಕ ತಿಳಿಸ್ತಾ ಇದ್ದಾರೆ. ಇನ್ನು 2 ಸಾಲಿತ್ತು, ನಾಳೆ ನೋಡೋಣ. ಶ್ರೀಹರಿಪ್ರಿಯ ರಾಮಕೃಷ್ಣ ಅರ್ಪಣಮಸ್ತು.